ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಭಾಳ ಮುಖ್ಯವಾಗಿರುವಂಥ ಕೆಲವು ಅಪ್ಡೇಟ್ನ ಹೇಳಲು ಹೋಗ್ತಾ ಇದ್ದೇನೆ. ಕರ್ನಾಟಕ ಸಿಟಿಯಿಂದ ಬಂದಿರುವಂಥದ್ದು. ಸೊ ಮೊದಲನೇ ಅಪ್ಡೇಟ್ ನೋಡಿ, ಈಗ ಕೃಷಿ ಕೋಟಕ್ಕಾಗಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಕ್ಕಾಗಿ ಮತ್ತು ಡೇಟನ್ನಲ್ಲಿ ವಿಸ್ತರಿಸಲಾಗಿದೆ. ಅಂದರೆ 29 ಆಗಸ್ಟ್ 2020 ಕೊನೆ ದಿನಾಂಕವಾಗಿದೆ. ಯಾರು ಇದುವರೆಗೂ ಅಪ್ಲೋಡ್ ಮಾಡಿಲ್ಲ ದಯವಿಟ್ಟು ಅಪ್ಲೋಡ್ ಮಾಡಿ. ಮತ್ತು ಈ ಒಂದು ಇನ್ಫಾರ್ಮೇಷನ್ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಭಾಳಷ್ಟು ಜನರಿಗೆ ಡೇಟ್ ಎಕ್ಸ್ಟೆಂಡ್ ಆಗಿರೋದು ಗೊತ್ತಿರೋದಿಲ್ಲ. ಸೊ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಹೆಲ್ಪ್ ಮಾಡಿ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ. ಇದೇ ರೀತಿ ನಿಮಗೆ ಭಾಳಷ್ಟು ನಿಮಗೆ ಎಜುಕೇಷನಲ್ ಅಪ್ಡೇಟ್ಸ್ ಆಗಲಿ ಮತ್ತು KCETಗೆ ಸಂಬಂಧಪಟ್ಟಾಗಿ ಇನ್ಡೆಪ್ತ್ ನಿಮಗೆ ಇನ್ಫಾರ್ಮೇಷನ್ನ ಸಿಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಟೋಟಲಿ ಫ್ರೀ ಇರುತ್ತೆ, ನಿಮಗೆ ನೋಟಿಫಿಕೇಷನ್ ಬರ್ತಿರುತ್ತೆ. ಮತ್ತು ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡ್ಬೋದು. ಅದರ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ನೆಕ್ಸ್ಟ್ ಅಪ್ಡೇಟ್ ಏನಂದರೆ, ಭಾಳ ಜನ ನನಗೆ ಕೇಳ್ತಾ ಇರ್ತೀರ, ಅಪ್ಲಿಕೇಶನ್ ಫಾರ್ಮ್ ನಾವು ಡೌನ್ಲೋಡ್ ಮಾಡ್ಕೊಂಡಿಲ್ಲ, KCETಗೆ ಅಪ್ಲೈ ಮಾಡಿರೋದು ನಮ್ಮ ಹತ್ರ ಇಲ್ಲ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಆಲ್ರೆಡಿ ಮಾರ್ನಿಂಗ್ ಹೇಳಿದ್ದೇನಪ್ಪ ಅಂದರೆ, ಭಾಳ ಬೇಗನೆ ಅಪ್ಲಿಕೇಶನ್ ಫಾರ್ಮ್ ಏನಪ್ಪ ಅಂದರೆ ಡೌನ್ಲೋಡ್ ಮಾಡೋದಕ್ಕೆ ಬಿಡ್ತಾರೆ ಅಂತ ಆಲ್ರೆಡಿ ಬಿಟ್ಟಿದ್ದಾರೆ. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೀಡಿಯೋನ ಕರೆಕ್ಟಾಗಿ ನೀವು ನೋಡಿ, ಚಾನಲ್ಗೆ ಸರ್ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಬೇಕು. ಯಾಕಂದರೆ ಭಾಳಷ್ಟು ಜನರು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇದರಿಂದ ಅವ್ರಿಗೆ ಹೆಲ್ಪ್ ಮಾಡೋದಂಗೆ ಆಗುತ್ತೆ. ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ದಯವಿಟ್ಟು ಇದೇ ಇನ್ಫಾರ್ಮೇಷನ್ ನೀವು ಎಲ್ಲರೂ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿದ್ರೆ ನಮಗೂ ಯಾವುದೇ ರೀತಿ ಅಪ್ಡೇಟ್ ಬಂದರೆ ನಿಮ್ಮೆಲ್ಲರಿಗೂ ಮತ್ತೆ ತಿಳಿಸಬೇಕು ಅಂತ ಅನಿಸುತ್ತೆ. ದಯವಿಟ್ಟು ನೀವು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅದಕ್ಕಾಗಿ ನೀವು ಮೊದಲು ಅಫಿಷಿಯಲ್ ವೆಬ್ಸೈಟ್ಗೆ ಅಂದರೆ ನೀವು URL ಟೈಪ್ ಮಾಡಿ KEA.KAR.NIC.in ಅಂತ ಬರುತ್ತೆ. ಸೊ ಆಮೇಲೆ ನಿಮಗೆ ಸ್ಕ್ರೀನ್ ಮೇಲೆ ರಿಸಲ್ಟ್ ಅಂತ ಈಗ ಬರ್ತಿರುತ್ತೆ. ಅದ್ರ ಕೆಳಗಡೆ ನೀವು ನೋಡ್ಬೋದು KE ಹೋಮ್ ಅಂತ ಇರುತ್ತೆ, ಹೌದಾ? ಆ ಒಂದು ಹೋಮ್ ಮೇಲೆ ನೀವು ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಹೋಮ್ ಸ್ಕ್ರೀನಿಗೆ ಅಲ್ಲಿ ವಿಸಿಟ್ ಮಾಡ್ತೀರಾ. ಅಂದರೆ ಇದು ಅಫಿಷಿಯಲ್, ಇದು ಮೇನ್ ಪೇಜ್ ಇದೆ, ಮೇನ್ ಪೇಜ್ಗೆ ವಿಸಿಟ್ ಮಾಡ್ತೀರಾ. ಅಲ್ಲಿ ಅದಾದ ನಂತರ ನೀವು ಇಲ್ಲಿ ಪ್ರವೇಶ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ UGCET ಅಂತ ಬರುತ್ತೆ ನಿಮಗೆ. UGCET ಮೇಲೆ ನೀವಲ್ಲಿ ಕ್ಲಿಕ್ ಮಾಡಿ. ಅದಾದ ನಂತರ UGCET ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸದಾಗಿ ಒಂದು ಹೊಸ ನೋಟಿಫಿಕೇಷನ್ ಬಂದಿರೋದು ಕಾಣುತ್ತೆ. ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಮಾಡೋದಕ್ಕಾಗಿ ಒಂದು ನಿಮಗೆ ಲಿಂಕ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಹೊಸ ಪೇಜ್ ಬಂದಾಗ ಇಲ್ಲಿ ನಿಮಗೆ ಯೂಸರ್ ನೇಮ್ ಮತ್ತು ಆಮೇಲೆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಹಾಲ್ ಟಿಕೆಟ್ಸ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಯಾರು ಡೌನ್ಲೋಡ್ ಮಾಡ್ಕೊಂಡು ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಮಾಡಿ. ಯಾಕಂದರೆ ಭಾಳ ಜನ ಅಪ್ಲಿಕೇಶನ್ ಫಾರ್ಮ್ ಕಳ್ಕೊಂಡಿರ್ತಾರೆ ಅಥವಾ ಡೌನ್ಲೋಡ್ ಮಾಡ್ಕೊಂಡಿರೋದಿಲ್ಲ. ಸೊ ಕಾರಣದಿಂದಾಗಿ ಮ್ಯಾಕ್ಸಿಮಮ್ ಜನರಿಗೆ ಇನ್ಫಾರ್ಮೇಷನ್ನ ತಿಳಿಸ್ಬೇಕಾಗುತ್ತೆ. ದಯವಿಟ್ಟು ಇದನ್ನು ತಿಳಿಸಿ. ಮತ್ತು ಯಾರು CBSE ಬೋರ್ಡ್ ಆಗಿರುವಂತಹ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿ ಮಾಡಿದ್ರು, ಅವ್ರ ರ್ಯಾಂಕಿಂಗ್ ಇದುವರೆಗೂ ಇನ್ನೂ ಅಲೋಟ್ ಆಗಿಲ್ಲ. ಅಲೋಟ್ ಆಗುತ್ತೆ, ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ. ವಿದಿನ್ 3 to 4 ಡೇಸ್ ಬೈ ಸಾಟರ್ಡೇವರೆಗೂ ನಿಮಗೆ ರ್ಯಾಂಕಿಂಗ್ನ ಅವರು ಪ್ರೊವೈಡ್ ಮಾಡೇ ಮಾಡ್ತಾರೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ.